ಕ್ಷಣ ನಿನ್ನ ಒಲವಿನ ತೇಲಿದೆ ಮನ ನಿನ್ನ ಸಗಲಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮಹಾಂತೇಶ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡಿದ್ರಲ್ಲ, ಆ ಥರ ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ಯುಟೋರಿಯಲ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಟ್ಯುಟೋರಿಯಲ್ನ ನೋಡಿಬಿಟ್ಟು ನೀವು ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಅಲೈಟ್ ಮೋಷನ್ ಪ್ರಾಜೆಕ್ಟ್ಗಳನ್ನ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ. ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೋಗ್ಬಿಟ್ಟು ಆ ಎಲ್ಲ ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ಗೆ ಹೋಗ್ಬಿಟ್ಟು 3 ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಂಪೋರ್ಟ್ ಮಾಡ್ಕೊಂಡಿರೋ 3 ಪ್ರಾಜೆಕ್ಟ್ಗಳು ಈ ರೀತಿ ಕಾಣ್ತಾ ಇರುತ್ತೆ. ಸೊ ಇವಾಗ ನೀವು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ನೋಡ್ಬೋದು ಜಸ್ಟ್ ನಾನು ಬೀಟ್ ಮಾರ್ಕ್ ಸಾಂಗ್ ಕೊಟ್ಟಿರ್ತೀನಿ. ಹಾಗೆ ಅದ್ರ ಮೇಲ್ಗಡೆ ನಮ್ಮ ಚಾನಲ್ ಲೋಗೋ ಇರುತ್ತೆ. ಅದೇ ರೀತಿ 0.04 ಸೆಕೆಂಡಿಂದ ಈ ರೀತಿ ಲಿರಿಕ್ ಬೀಟ್ ಮಾರ್ಕಿಗಳನ್ನು ನಾನು ಈ ಒಂದು ಪ್ರಾಜೆಕ್ಟ್ನಲ್ಲಿ ಈ ರೀತಿ ಆ್ಯಡ್ ಮಾಡಿರ್ತೀನಿ. ಸೊ ನೋಡ್ಬೋದು ಈ ರೀತಿ 23.12 ಸೆಕೆಂಡ್ ತನಕ ಈ ರೀತಿ ಬೀಟ್ ಮಾರ್ಕಿಗಳಿರುತ್ತೆ. ಸೊ ನೆಕ್ಸ್ಟ್ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಈ ರೀತಿ ಸ್ಕ್ರೋಲ್ ಮಾಡ್ತಾ 0.04 ಸೆಕೆಂಡ್ಗಿರುವಂಥ ಬದಲನೇ ಬೀಟ್ ಮಾರ್ಕಿ ಇದೆಯಲ್ಲ, ಸೊ ಈ ಒಂದು ಫಸ್ಟ್ ಬೀಟ್ ಮಾರ್ಕಿಗೆ ಬರಬೇಕಾಗತ್ತೆ. ಸೊ ಬಂದುಬಿಟ್ಟು ಇವಾಗ ನೀವು ಬೇಕಾಗಿರುವಂಥ ಫೋಟೋನ ಇವಾಗ ಜಸ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮಗೆ ಬೇಕಾಗಿರುವಂಥ ಫೋಟೋ ಇರುವಂಥ ಫೋಲ್ಡರ್ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಆ ಒಂದು ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಆ್ಯಡ್ ಆದ ನಂತರ ಇವಾಗ ಹೀಗೆ ನೀವು ಸ್ಕ್ರೋಲ್ ಮಾಡ್ತಾ ಇಲ್ಲಿ 23.12 ಸೆಕೆಂಡ್ಗಿರುವಂಥ ಕೊನೆ ಬೀಟ್ ಮಾರ್ಕಿ ಇದೆಯಲ್ಲ, ಸೊ ಈ ಒಂದು ಲಾಸ್ಟ್ ಬೀಟ್ ಮಾರ್ಕಿಗೆ ಬರಬೇಕಾಗತ್ತೆ. ಸೊ ಬಂದುಬಿಟ್ಟು ಇವಾಗ ಈ ಲಾಸ್ಟ್ ಬೀಟ್ ಮಾರ್ಕಿ ತನಕ ಆ ಒಂದು ಫೋಟೋನ ಲಾಂಗ್ ಆಗಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಲಾಂಗ್ ಆಗಿ ಈ ಫೋಟೋ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಲಾಂಗ್ ಆಗಿ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಇವಾಗ ಶೇಕೆ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು 2ನೇ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ಈ ರೀತಿ ನಾನು ವೈಟ್ ಕಲರ್ನ ಒಂದು ಈ ರೀತಿ ಲೇಯರ್ನ ಕೊಟ್ಟಿರ್ತೀನಿ. ಸೊ ಈ ಒಂದು ವೈಟ್ ಕಲರ್ ಲೇಯರ್ ಇದೆಯಲ್ಲ, ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಬಲ್ ಪ್ಲಸ್ ಬಾಕ್ಸ್ ಇದೆಯಲ್ಲ, ಸೊ ಈ ಒಂದು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇವಾಗ ಇಲ್ಲಿ ಆ್ಯಡ್ ಮಾಡಿರುವಂಥ ಫೋಟೋ ಇದೆಯಲ್ಲ, ಸೊ ಈ ಒಂದು ಆ್ಯಡ್ ಮಾಡಿರುವಂಥ ಲಾಂಗ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಬಲ್ ಪ್ಲಸ್ ಬಾಕ್ಸ್ ಇದೆಯಲ್ಲ, ಸೊ ಈ ಒಂದು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪೇಸ್ಟ್ ಸ್ಟೈಲನ್ನು ಕೊನೆ ಆಪ್ಷನ್ ಮುಂದ್ಗಡೆ ಇರುವಂಥ ಸ್ಮಾಲ್ ಯಾರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲನೇ ಕಲರ್ ಆಪ್ಷನ್ನು ಹಾಗೆ ಲಾಸ್ಟ್ನೇ ಟೈಮರ್ ಆಪ್ಷನ್ ಎರಡನ್ನೂ ಆಫ್ ಮಾಡ್ಕೊಳ್ಳಿ. ಸೊ ಆಫ್ ಆದ ನಂತರ ಇವಾಗ ಪೇಸ್ಟ್ ಅನ್ನೋ ಆಪ್ಷನ್ ಇಲ್ಲ, ಸೊ ಈ ಒಂದು ಪೇಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನಿಮ್ಮ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಹಾಗೆ ಈ ರೀತಿ ಎಫೆಕ್ಟ್ ಕೂಡ ನೋಡ್ಬೋದು ಈ ರೀತಿ ಆ್ಯಡ್ ಆಗುತ್ತೆ. ಹಾಗೆ ಫೋಟೋ ಏನಾದರೂ ಅಕಸ್ಮಾತಾಗಿ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲಪ್ಪ ಅಂತಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿರೋ ಕೆಳಗಡೆ ಇರುವಂಥ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಬೇಕಾದ ರೀತಿ ನಿಮ್ಮ ಫೋಟೋನ ಈ ರೀತಿಯಾಗಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸೊ ನಿಮ್ಗೆ ಬೇಕಾದ ರೀತಿ ನೀವು ಕರೆಕ್ಟಾಗಿ ನಿಮ್ಮ ಫೋಟೋನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಲಾಸ್ಟ್ನಲ್ಲಿರುವಂಥ ಆಲ್ ಟೆಕ್ಸ್ಟ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇರ್ಬೋದು. ಈ ಪ್ರಾಜೆಕ್ಟಲ್ಲಿ ನಾನು ಪೂರ್ತಿ ಕೆಳಗಡೆ ಬಂದುಬಿಟ್ಟು ಒಂದು ಪೇಜಿನ ಕೊಟ್ಟಿರ್ತೀನಿ. ಸೊ ನೋಡ್ಬೋದು ಎಲ್ಲೋ ಪೇಜಿನ ಕೊಟ್ಟಿರ್ತೀನಿ. ಹಾಗೆ ಮೇಲ್ಗಡೆ ಬಂದುಬಿಟ್ಟು ಈ ರೀತಿ ಇಂಗ್ಲೀಷ್ ಟೆಕ್ಸ್ಟ್ನ ಕೊಟ್ಟಿರ್ತೀನಿ. ಆ ಎಲ್ಲ ಟೆಕ್ಸ್ಟ್ಗಳಿಗೆ ನೋಡ್ಬೋದು ಈ ರೀತಿ ಎಫೆಕ್ಟ್ ಕೂಡ ಆಲ್ರೆಡಿ ನಾನು ಈ ರೀತಿ ಕೊಟ್ಟಿರ್ತೀನಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಟೆಕ್ಸ್ಟ್ಗಳಿರುತ್ತೆ. ಸೊ ಇವಾಗ ನೀವು ಇಲ್ಲಿರುವಂಥ ಎಲ್ಲ ಟೆಕ್ಸ್ಟ್ಗಳನ್ನ ಮತ್ತು ಪೇಜಿನ ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ
ಇಲ್ಲಿರುವಂಥ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ಸ್ ಅನ್ನೋ ಮೊದಲನೇ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ 14 ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದಿಲ್ಲ, ಸೊ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇವಾಗ ಇಲ್ಲಿ 0.04 ಸೆಕೆಂಡ್ ಇರುವಂಥ ಮೊದಲೇ ಬೀಟ್ ಮಾರ್ಕಿ ಇದೆಯಲ್ಲ, ಸೊ ಈ ಒಂದು ಮೊದಲನೇ ಬೀಟ್ ಮಾರ್ಕಿಗೆ ಬರಬೇಕಾಗುತ್ತೆ. ಬಂದ್ಬಿಟ್ಟು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ 14 ಲೇಯರ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಟೆಕ್ಸ್ಟ್ PNG ಮತ್ತು ನೋಡ್ಬೋದು ಈ ರೀತಿ ಟೆಕ್ಸ್ಟ್ PNG ಮತ್ತು ಎಲ್ಲ ಟೆಕ್ಸ್ಟ್ಗಳು ಈ ರೀತಿ ಆ್ಯಡ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲನೂ ಈ ರೀತಿ ಆ್ಯಡ್ ಆಗಿದೆ, ಗಮನಿಸ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಎಲ್ಲ ಟೆಕ್ಸ್ಟ್ಗಳು ಆ್ಯಡ್ ಆಗಿದೆ ಮತ್ತು ಟೆಕ್ಸ್ಟ್ಗಳಿಗೆ ಆಲ್ರೆಡಿ ಎಫೆಕ್ಟ್ ಕೂಡ ಇದೆ, ನೋಡ್ಬೋದು ಈ ರೀತಿ. ಸೊ ಇವಾಗ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ರೆಡಿಯಾಗಿದೆ. ಸೊ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ನ ಮಾತ್ರ ಇವಾಗ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಪಕ್ಕ ಇರುವಂಥ ಶೇರ್ ಬಟನ್ ಇದೆಯಲ್ಲ, ಸೊ ಈ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ವಿಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ, ಹಾಗೆ ಇನ್ನೂವರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.